ದಾಂಪತ್ಯ ಅನ್ನುವುದು ಮನುಷ್ಯನ ಜೀವನದಲ್ಲಿ ಅಷ್ಟೇ ಯಾಕೆ ದೇವತೆಗಳ ಜೀವನದಲ್ಲಿ ಕೂಡ ಬಹಳ ಮಹತ್ವದ ಒಂದು ಸಂಗತಿ. ಅದರ ಕುರಿತಾಗಿ ಕೆಲವು ಶಾಸ್ತ್ರೀಯ ಸಂಗತಿಗಳನ್ನು, ನಮ್ಮ ದಾಂಪತ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಶಾಸ್ತ್ರ ಏನು ಹೇಳಿದೆ ಅಂತ ಅನ್ನೋದನ್ನ ನಾವು ಈಗ ಗಮನಿಸಬೇಕು. ಎಲ್ಲ ದೇವತೆಗಳು ಕೂಡ, ಲಕ್ಷ್ಮೀ ನಾರಾಯಣ ಅವನು ಕೂಡ ಸಪತ್ನೀಕನಾಗಿದ್ದಾನೆ, ಚತುರ್ಮುಖ ಬ್ರಹ್ಮ ಅವನು ಸಪತ್ನೀಕನಾಗಿದ್ದಾನೆ, ಮತ್ತೆ ಶಿವ ಸಪತ್ನೀಕನಾಗಿದ್ದಾನೆ. ಎಲ್ಲ ದೇವತೆಗಳು ಕೂಡ ಸಪತ್ನೀಕರಾಗಿರ್ತಾರೆ. ಪತ್ನಿ ರಹಿತರಾಗಿ ಸಾಧನೆ ಮಾಡುವಂಥ ಕೆಲವು ಸಾಧಕರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೂ ಬಹುತೇಕರು ಸಪತ್ನೀಕರಾಗಿ ಸಾಧನೆ ಮಾಡ್ತಾರೆ. ನಾವು ದೇವತೆಗಳ ದಾಂಪತ್ಯದ ಒಂದು ಚಿತ್ರಣವನ್ನ ಶಾಸ್ತ್ರದಲ್ಲಿ ಏನು ಗಮನಿಸ್ತೇವಲ್ಲ, ಅದರಿಂದ ತಿಳ್ಕೊಳ್ಬೇಕಾದಂತಹ ಸಂಗತಿಗಳೇನು? ನಮ್ಮ ದಾಂಪತ್ಯಗಳಲ್ಲಿ ಅನೇಕ ಓರೆಕೋರೆಗಳೆಲ್ಲ ಇದ್ದೇ ಇರ್ತವೆ. ಅದಕ್ಕಾಗಿ ಸ್ತ್ರೀ ಮತ್ತು ಪುರುಷ ಇಬ್ಬರು ಕೂಡ ಗಮನಿಸಬೇಕಾದದ್ದೇನು ಅಂತನ್ನೋದನ್ನ ನಿರಂತರವಾಗಿ ಅವಲೋಕಿಸ್ತಾ ಇರಬೇಕು. ನಾವು ಈ ಗೃಹಸ್ಥಾಶ್ರಮ ಅನ್ನೋದೇನಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂತಹ ಒಂದು ಆಶ್ರಮ. ಮನುಷ್ಯ ಗೃಹಸ್ಥನಾದವನು ಈ ಸಮಾಜಕ್ಕೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ನೆರವನ್ನು ಕೂಡ ಕೊಡ್ಲಿಕ್ಕೆ ಸಮರ್ಥ ಆಗ್ತಾನೆ. ಸನ್ಯಾಸಿಗಳು, ಋಷಿಗಳು, ಬ್ರಹ್ಮಚಾರಿಗಳು ಮೊದಲಾದವರೆಲ್ಲರೂ ಕೂಡ ಗೃಹಸ್ಥರನ್ನೇ ಅವಲಂಬಿಸಿರ್ತಾರೆ. ಹಾಗಾಗಿ ಮಹಾಭಾರತ ಅನ್ನೋದು ಬಹಳ ದೊಡ್ಡ ಕಾವ್ಯ. ಎಲ್ಲ ಆಶ್ರಮಗಳಲ್ಲಿ, ಬ್ರಹ್ಮಚರ್ಯಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮಗಳಲ್ಲಿ ಗೃಹಸ್ಥಾಶ್ರಮವು ಹೇಗೆ ದೊಡ್ಡದು, ಹಾಗೆ ಮಹಾಭಾರತ ಎಲ್ಲ ಕಾವ್ಯಗಳಿಗಿಂತಲೂ ದೊಡ್ಡದು ಅಂತ ಮಹಾಭಾರತದಲ್ಲಿ ಅದನ್ನು ವರ್ಣನೆ ಮಾಡುವುದು ಅದಕ್ಕಾಗಿಯೇ. ಗೃಹಸ್ಥಾಶ್ರಮ ಅಂತನ್ನೋದು ಯಾವ ರೀತಿಯಿಂದಲೂ ಕೂಡ ಕಡಿಮೆ ಇದ್ದೇನಲ್ಲ. ಈಗಿನ ಕಾಲದಲ್ಲಿ ಸನ್ಯಾಸಿಗಳಾದವರಿಗೆ ಒಂದು ಮಹತ್ವದ ಸ್ಥಾನ, ಮಾನ, ಅವರ ಮಾತುಗಳಿಗೆ ಬೆಲೆ, ಇಂಥದನ್ನೆಲ್ಲ ಕಂಡು ನಾವು ಕೇಳ್ತಾ ಇದ್ದೇವೆ. ಆದರೆ ಮೂಲತಃ ಅನೇಕ ಜನ ರಾಜರು ಮೊದಲಾದವರು ಹಿಂದೆ ಏನಿದ್ರು, ಅವರಿಗೆ ಸನ್ಯಾಸಿಗಳಾದವರು ಮಾರ್ಗದರ್ಶಕರಾಗಿದ್ದು ಅದರಂತೆ ಇವರು ನಡ್ಕೊಳ್ತಾ ಇದ್ದದ್ದೆಲ್ಲ ಬಹಳ ಕಡಿಮೆ. ವಸಿಷ್ಠನಂತಹ ದೊಡ್ಡ ದೊಡ್ಡ ಚಕ್ರ ಋಷಿಗಳೇ, ಧೌಮ್ಯನಂತಹ ದೊಡ್ಡ ದೊಡ್ಡ ಋಷಿಗಳೇ ರಾಮ ಮೊದಲಾದವರಿಗೆ, ಸೂರ್ಯವಂಶದವರಿಗೆ, ಮುಂದೆ ಚಂದ್ರವಂಶದವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು, ಕುಲಪುರೋಹಿತರಾಗಿದ್ರು. ಇದನ್ನೆಲ್ಲ ನಾವು ನೋಡ್ತೇವೆ. ಈ ಮನುಷ್ಯನಾದವನು ಮದುವೆ ಮಾಡಿಕೊಳ್ಳುವಾಗ ಗಮನಿಸಬೇಕಾದ ಸಂಗತಿಗಳೇನು, ಮದುವೆ ಮಾಡಿಕೊಂಡ ಮೇಲೆ ಗಮನಿಸಬೇಕಾದಂತಹ ಸಂಗತಿಗಳೇನು? ಮನುಷ್ಯ ಪ್ರೀತಿಸಿ, ಯಾರೋ ಒಬ್ಬರನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡು ಆಮೇಲೆ ಪ್ರೀತಿಸುವುದು, ಅಥವಾ ಪರಸ್ಪರ ಪರಿಚಯ ಇಲ್ಲದೇನೆ ಮದುವೆ ಮಾಡಿಕೊಂಡು ಆಮೇಲೆ ಪ್ರೀತಿಸುವುದು, ಇಂಥವೇನು ಸಂಗತಿಗಳಿವೆಯಲ್ಲ. ಎಲ್ಲಾ ಕಡೆ ಕೂಡ ಮುಂದೆ ನಡೆಯುವುದು ಒಂದೇ. ಯಾರ್ದು ಶ್ರೇಷ್ಠ, ಯಾರ್ದು ಕನಿಷ್ಠ ಅಂತೇನೂ ಇಲ್ಲ ಇಲ್ಲಿ. ಅವರವರ ಋಣಗಳ ಸಂಬಂಧಗನುಗುಣವಾಗಿ, ಋಣಾನುಸಂಬಂಧ ರೂಪದಿಂದ ಕೆಲವರಿಗೆ ಪ್ರೀತಿ ಹುಟ್ಟಬಹುದು. ಆ ಪ್ರಕಾರ ಪ್ರೀತಿಸಿ ಮದುವೆ ಆಗಬಹುದು, ಕೆಲವರು ಆಗದೇ ಇರಬಹುದು. ಇನ್ನು ಕೆಲವರು ಏನು ಪ್ರೀತಿ, ಪ್ರೇಮ ಇತ್ಯಾದಿಗಳ ಗೋಜಿಗೆ ಹೋಗದೆ ಮದುವೆ ಮಾಡಿಕೊಂಡು ಮುಂದೆ ದಾಂಪತ್ಯ ಜೀವನ ನಡೆಸ್ತಾರೆ. ನಡೆಸುವಾಗೆಲ್ಲ ನಮಗೆ ಪ್ರೀತಿಸಿ ಮದುವೆ ಆಗುವವರಿಗೂ ಪ್ರೀತಿಸದೇ ಮದುವೆ ಆಗುವವರಿಗೂ ಕೂಡ, ಆಮೇಲೆ ಪ್ರೀತಿ ಮುಂದುವರಿಸುವವರಿಗೂ ಕೂಡ ಎಲ್ಲರಿಗೂ ತಮ್ಮ ತಮ್ಮ ಗಂಡನ ಬಗ್ಗೆ, ತಮ್ಮ ತಮ್ಮ ಪತ್ನಿಯರ ಬಗ್ಗೆ ಒಂದು ಅಭಿಮಾನ ಇರ್ತದೆ. ಆ ಮೂಲಕ ಅವರವರ ಗುಣಗಳ ಬಗ್ಗೆ
ಒಂದು ಮೆಚ್ಚುಗೆನೂ ಇರ್ತದೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಒಂದು ಆಕರ್ಷಣೆ, ಮೆಚ್ಚುಗೆ ಇವೆಲ್ಲ ಇದ್ದೇ ಇರ್ತವೆ. ಕೆಲವರಲ್ಲಿ ಇಲ್ಲದೇ ಇರಬಹುದು, ಇಲ್ಲದೇನೂ ಹಾಗೆ ದಾಂಪತ್ಯಗಳು ಮುಂದುವರಿಬಹುದು. ಅಂತೂ ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದೇ ಇರ್ತದೆ. ಅಂತ ಏನೂ ಮೆಚ್ಚುಗೆ, ಗುಣಗಳ ಆಕರ್ಷಣೆ ಏನೂ ಇಲ್ಲದೇನೂ ಮದುವೆ ಬಂಧನಕ್ಕೆ ಸಿಲುಕಿ ಮುಂದುವರಿಸಿಕೊಂಡು ಹೋಗುವಂಥವ್ರು ಕೆಲವರು ಇರ್ತಾರೆ. ಅದು ಸಾಮಾನ್ಯವಾಗಿ ಇದನ್ನು ಹೇಳಬೇಕಾದ ವಿಷಯ ಏನಂದ್ರೆ, ಆರಂಭದಲ್ಲಿ ತನ್ನ ಸಂಗಾತಿಯ ಒಂದು ದೈಹಿಕ ಸೌಂದರ್ಯದ ಬಗ್ಗೆ ಅಥವಾ ಅವನ ಗುಣಗಳ ಬಗ್ಗೆ ಏನೊಂದು ಗ್ರಹಿಕೆ ಇರ್ತದೆ, ಅದು ಕಾಲಕ್ರಮೇಣ ಆ ಗ್ರಹಿಕೆ ಹೋಗ್ತದೆ. ಮನುಷ್ಯ ಜೊತೆಯಾಗಿ ಅನೇಕ ವರ್ಷಗಳ ಕಾಲ ಬದುಕಿದಾಗಲೇ ಇವನಲ್ಲಿ ಏನು ದುರ್ಗುಣ ಇದೆ ಅಂತ ಆಕೆಗೆ, ಆಕೆಯಲ್ಲಿ ಏನು ದುರ್ಗುಣ ಇದೆ ಅಂತ ಇವನಿಗೆ ಗೊತ್ತಾಗೋದು. ಅಂತ ಪ್ರಸಂಗಗಳು ಬಂದಾಗ ಅನೇಕ ಬಾರಿ ಭಿನ್ನಾಭಿಪ್ರಾಯಗಳು ಬರ್ತವೆ. ಭಿನ್ನಾಭಿಪ್ರಾಯಗಳು ಪ್ರೀತಿಸಿ ಮದುವೆ ಆದವರಲ್ಲೂ ಬರ್ತವೆ, ಪ್ರೀತಿಸದೆ ಮದುವೆಯಾಗಿ ಆಮೇಲೆ ಪ್ರೀತಿಸುವವರಿಗೂ ಕೂಡ ಬಂದೇ ಬರ್ತವೆ. ಯಾರು ಹೆಚ್ಚು ಸುಖಿಗಳು, ಯಾರು ಕಡಿಮೆ ಸುಖಿಗಳು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಗೆರೆಯನ್ನು ನಾವು ಎಳಿಲಿಕ್ಕೆ ಬರೋದಿಲ್ಲ. ಮನುಷ್ಯ ಅಂದಮೇಲೆ ಎಲ್ಲಾ ತಪ್ಪುಗಳನ್ನು ಮಾಡೇ ಮಾಡ್ತಾನೆ. ದಾಂಪತ್ಯ ಜೀವನದಲ್ಲಿಯೂ, ಗೃಹಸ್ಥ ಜೀವನದಲ್ಲೂ ತಪ್ಪಾಗಬಹುದು, ನಮ್ಮ ರಾಜಕೀಯ ಜೀವನದಲ್ಲಿ ತಪ್ಪಾಗಬಹುದು, ಸಾಮಾಜಿಕ ಜೀವನದಲ್ಲಿ ತಪ್ಪಾಗಬಹುದು. ತಪ್ಪುಗಳನ್ನು ಮನುಷ್ಯ ಮಾಡೇ ಮಾಡ್ತಾನೆ. ನಾವು ಆ ತಪ್ಪುಗಳನ್ನ, ನಮ್ಮ ಜೊತೆಗಿರುವಂಥವರು ಒಬ್ಬ ಮನುಷ್ಯರು, ನಾವು ಕೂಡ ಒಬ್ಬ ಮನುಷ್ಯರು. ನಾವು ತಪ್ಪು ಮಾಡುವ ಸಾಧ್ಯತೆ ಹೇಗಿದೆಯೋ ಹಾಗೆ ಅವರು ಕೂಡ ತಪ್ಪು ಮಾಡುವ ಸಾಧ್ಯತೆ ಇದೆ ಅಂತಲೇ ಇದನ್ನೆಲ್ಲ ಒಪ್ಕೊಂಡೇ ನಾವು ಮುಂದುವರಿಬೇಕಾದದ್ದು. ಇಲ್ಲದೆ ಹೋದ್ರೆ ಅನೇಕ ಬಾರಿ ಭ್ರಮನಿರಸನಾಗಿ ಅದೊಂದು ಮುಂದೆ ಆ ದಾಂಪತ್ಯ ಜೀವನವೇ ತುಂಬಾ ದುಸ್ತರಾಗಿಬಿಡ್ತದೆ. ಅನೇಕ ಬಾರಿ ಮಹಾಭಾರತದಲ್ಲಿ ಎಲ್ಲಾ ಸಂಗತಿಗಳು ಇವೆ ಅಲ್ಲ, ಹಾಗೆ ಮಹಾಭಾರತದಲ್ಲಿ ದಾಂಪತ್ಯ ಶಾಸ್ತ್ರನೂ ಇದೆ, ಕಾಮಶಾಸ್ತ್ರವೂ ಕೂಡ ಇದ್ದೇ ಇದೆ. ಷಡಿಮಾನಿ ವಿನಶ್ಯಂತಿ ಮುಹೂರ್ತ ಮನವೇಕ್ಷಣಾತ್ ಗಾವಹ ಸೇವಾ ಕೃಷಿರ್ಭಾರ್ಯ ವಿದ್ಯಾ ವೃಷಲ ಸಂಗತಿ ಅಂತ ಒಂದು ಮಾತು. ಇದು ವಿದುರ ನೀತಿಯಲ್ಲಿ ಬರುವಂತ ಒಂದು ಮಾತು, ವಿದುರ ಧೃತರಾಷ್ಟ್ರನಿಗೆ ಹೇಳುವಂತ ಮಾತಿದೆ. ಈ ಜಗತ್ತಿನಲ್ಲಿ 6 ಸಂಗತಿಗಳು ಹಾಳಾಗಿ ಹೋಗ್ತವೆ. ನಾವು ಅದಕ್ಕೆ ಗಮನ ಕೊಡ್ತಾ ಇರಬೇಕು. ಮೇಲಿನ ಮೇಲೆ ಅದಕ್ಕೆ ಗಮನ ಕೊಡ್ತಾ ಇದ್ರೆ ಅವು ಸುರಕ್ಷಿತವಾಗಿ ಉಳಿತವೆ. ಇಲ್ಲದೆ ಹೋದ್ರೆ ಈ 6 ಸಂಗತಿಗಳು ಅಂದ್ರೆ 6 ಜಡವಸ್ತುಗಳಲ್ಲ ಅವು, ಕೆಲವು ಅದರಲ್ಲಿ ಚೇತನಗಳು ಇವೆ. ಅವು ನಮ್ಮ ಗಮನ ಇಲ್ಲದೆ ಹೋದ್ರೆ ಹಾಳಾಗ್ತವೆ ಅಂತ. ಗಾವಹ ಗೋ ಸಂಪತ್ತು, ಮತ್ತೆ ಸೇವಾ ನಾವು ಮಾಡುವಂತಹ ಸರ್ವಿಸ್, ಏನೋ ಒಂದು ವ್ಯವಹಾರ, ಉದ್ಯೋಗ ಅಥವಾ ಒಂದು ನೌಕರಿ ಮೊದಲಾದದ್ದು. ಕೃಷಿ, ಮತ್ತೆ ಭಾರ್ಯ ಅಂದ್ರೆ ಪತ್ನಿ, ಮತ್ತೆ ವಿದ್ಯಾ ನಾವು ಗಳಿಸುವಂತಹ ವಿದ್ಯಾ, ಮತ್ತೆ ನಮ್ಮ ವೃಷಲ ಸಂಗತಿ ಅಂದ್ರೆ ನಮ್ಮ ಆಳು ಕಾಳುಗಳು. ಇದೆಲ್ಲದಕ್ಕೂ ಕೂಡ ನಾವು ಯಾವತ್ತೂ ಗಮನ ಕೊಡ್ತಾ ಇರಬೇಕು ಅಂತ ಅಲ್ಲಿದೆ. ಉಳಿದುದ್ರ ಬಗ್ಗೆ ನಾನು ಹೆಚ್ಚು ವಿವರಣೆ ಕೊಡೋದಿಲ್ಲ. ಈಗಿನ ಸಂದರ್ಭ ಅದು ಉಳಿದುದ್ರಕ್ಕೆ ನಾವು ಹೇಳಬೇಕಾದ ಸಂದರ್ಭನೂ ಅಲ್ಲ. ವಿದ್ಯೆ ಅಲ್ಲಿ ಭಾರ್ಯ ಅಂತಿದೆ. ಪತ್ನಿ ಕಡೆ ಗಮನ ಕೊಡದೆ ಹೋದ್ರೆ, ಪತ್ನಿಯ ಬೇಕು ಬೇಡಿಕೊಂಡು ಸರಿಯಾಗಿ ಗಮನಿಸದೆ ಹೋದ್ರೆ, ಆ ಪತ್ನಿ ಅಂತ ನೋಡು ನಷ್ಟಳಾಗಿಬಿಡ್ತಾಳೆ ಅಂತ ಮಾತು. ಪತ್ನಿ ನಷ್ಟಳಾಗುವುದಂದ್ರೆ ಏನು? ಹೆಂಡತಿ ನಾಶ ಆಗುವುದಂದ್ರೆ ಏನು? ಹೆಂಡತಿ ಸತ್ತೋಗ್ತಾಳ? ಸಾಯುವುದು ಅಂದ್ರೆ ದೈಹಿಕವಾಗಿ ಸಾಯುವುದೇ ಸಾವಲ್ಲ. ಬದುಕಿಯೂ ಕೂಡ ಏನೂ ಚೈತನ್ಯವಿಲ್ಲದೆ, ಉತ್ಸಾಹವಿಲ್ಲದೆ ಬದುಕುವುದು ಒಂದು ಸಾವೇ ಅದು. ಅಂಥ ಸಾವಿಗೆ ಹೆಂಡತಿಯನ್ನು ದೂಡಬಾರದು ಗಂಡ. ಹೆಂಡತಿಯೂ ಕೂಡ ಗಂಡನನ್ನ ಅಂತ ಒಂದು ಪರಿಸ್ಥಿತಿಗೆ ದೂಡಬಾರದು. ಆ ಶ್ಲೋಕದಲ್ಲಿ ಪತ್ನಿಯ ಬಗ್ಗೆ ಗಂಡನ ಕರ್ತವ್ಯ ಹೇಗಿರಬೇಕು ಅಂತ ಹೇಳಿದ್ದಾರೆ. ಮತ್ತೆ ಕೆಲವು ಬೇರೆ ಬೇರೆ ಶ್ಲೋಕಗಳಲ್ಲಿ ಗಂಡನ ಬಗ್ಗೆ ಹೆಂಡತಿಯ ಕರ್ತವ್ಯ ಏನಿರಬೇಕು ಅಂತ ಹೇಳೇ ಇದ್ದಾರೆ. ಗಂಡನ ಬಗ್ಗೆ ಹೆಂಡತಿಯ ಕರ್ತವ್ಯ ಹೇಗಿರಬೇಕು, ಹೆಣ್ಣು ಹೇಗೆ ನಡ್ಕೊಳ್ಬೇಕು ಅಂತ ಅನೇಕ ಕಡೆ ಹೆಚ್ಚಾಗಿ ನಾವು ಕೇಳಿ ಬರ್ತವೆ. ಹಾಗೆಂದ್ರೆ ಮಾತ್ರಕ್ಕೆ ಗಂಡ ತನ್ನ ಪಾಲಿನ ಕರ್ತವ್ಯವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿಲ್ಲ ಅಂತ ಶಾಸ್ತ್ರ ತಿಳ್ಕೊಳ್ಬಾರದು. ನನ್ನ ಸೀಮಿತವಾದ ಜ್ಞಾನ, ಸೀಮಿತವಾದ ಅನುಭವದಲ್ಲಿ ಹೇಳುವುದಾದ್ರೆ, ಒಟ್ಟಾರೆ ಗಂಡ, ಹೆಂಡತಿ, ಮಕ್ಕಳು, ಒಟ್ಟಾರೆ ಕುಟುಂಬ ಎಲ್ಲವೂ ಕೂಡ
ತುಂಬಾ ಒಂದು ಸಾಮರಸ್ಯದ ಬಾಳನ್ನು ಬದುಕಲಿಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದ ಒಂದು ಸತ್ವ, ಉಪದೇಶ, ಮಾರ್ಗದರ್ಶನ ಶಾಸ್ತ್ರದಲ್ಲಿ ಇದ್ದೇ ಇದೆ. ನಾವು ಅದನ್ನು ಹೈಲೈಟ್ ಮಾಡಿ ತಿಳ್ಕೊಳ್ಬೇಕಾಗಿದೆ ಅಷ್ಟೆ. ನಾವು ಅದಕ್ಕೆ ಗಮನ ಕೊಡಬೇಕು ಅಂತ ನಾನು ಹೇಳಿದ್ನಲ್ಲ. ಗಮನ ಕೊಡುವುದು ಅಂದ್ರೆ ಏನು? ಎಲ್ಲರೂ ಗೊತ್ತಿದ್ದೇ ಇರ್ತದೆ. ಆದರೆ ಅನೇಕ ಬಾರಿ ಅನೇಕ ಸಂಗತಿಗಳು ಕಾರ್ಯರೂಪಕ್ಕೆ ಬರೋದಿಲ್ಲ ಅಷ್ಟೇ. ಮದುವೆ ಆರಂಭದಲ್ಲಿ ಅಥವಾ ಮದುವೆಕ್ಕಿಂತ ಮುಂಚೆ ಪ್ರೇಮಿಸುವಾಗ, ಪ್ರೇಮಿಸದೇ ಇದ್ರು ಮದುವೆ ಆದ್ಮೇಲೆ ಏನು ಗಮನ ಕೊಡ್ತಾ ಇರ್ತೀವಲ್ಲ, ಅಷ್ಟು ಗಮನವನ್ನು ನಾವು ದಂಪತಿಗಳು ಕೊನೆ ತನಕನೂ ಪರಸ್ಪರ ಕೊಡ್ಲಿಕ್ಕೆ ಸಾಧ್ಯನಾ? ಅಷ್ಟು ಸಮಯ, ದೈಹಿಕ ಸಾಮೀಪ್ಯ ಇದನ್ನೆಲ್ಲ ಪರಸ್ಪರ ಕೊಟ್ಕೊಳ್ಳಿಕ್ಕೆ ಸಾಧ್ಯನಾ? ಹಾಗೇನೂ ಇಲ್ಲದೆ ಇರಬಹುದು. ಹಾಗೆ ಕೊಡಬೇಕಾದ ಅವಶ್ಯಕತೆಯೂ ಇರೋದಿಲ್ಲ. ನಮಗೆ ಕ್ವಾಂಟಿಟಿ ಟೈಮ್ ಬೇಕಾಗಿಲ್ಲ, ಕ್ವಾಲಿಟಿ ಟೈಮ್ ಬೇಕಾಗಿರೋದು. ಸುದೀರ್ಘ ಕಾಲ ಇಬ್ರು ಯಾವತ್ತೂ ಪ್ರತಿದಿನವೂ ಪ್ರತಿ ಕ್ಷಣವೂ ಒಟ್ಟಿಗೆ ಇರಬೇಕಾದ್ದಿಲ್ಲ, ಇರೋದು ಸಾಧ್ಯವೂ ಇಲ್ಲ. ಇರುವಷ್ಟು ಕೆಲವು ಕಾಲದಲ್ಲಿ ನಾವು ಹೇಗೆ ವರ್ತಿಸ್ತೇವಲ್ಲ, ಆ ವರ್ತನೆ ನಾವು ದೂರ ಇದ್ದಾಗಲೂ ಕೂಡ ಮಾನಸಿಕವಾಗಿ ಸಮೀಪ ಇದ್ದೇವೆ ಅನ್ನುವಂಥ ಭಾವ ಮೂಡುವಂತಿರಬೇಕು. ಅದಕ್ಕೆ ಬಹಳ ಮಹತ್ವ ಇದೆ. ಅದನ್ನೇ ಅನವೇಕ್ಷಣ ಅಂತ ಆ ಶ್ಲೋಕದಲ್ಲಿ ಹೇಳಿತ್ತು. ಅನವೇಕ್ಷಣ ಅಂದ್ರೆ ನೆಗ್ಲಿಜೆನ್ಸ್, ದಾಂಪತ್ಯ ಜೀವನದ ಬಗ್ಗೆ ಮಾಡುವಂತಹ ನೆಗ್ಲಿಜೆನ್ಸ್ ಅಂತ ಅರ್ಥ. ಅಲ್ಲಿ ಗಂಡ ಹೆಂಡತಿ ಬಗ್ಗೆ ತೋರಿಸೋದನ್ನು ಹೇಳಿರ್ಬೋದು. ಒಟ್ಟಾರೆ ದಂಪತಿಗಳು ಪರಸ್ಪರ ತೋರಿಸುವಂತಹ ಒಂದು ನಿರ್ಲಕ್ಷ್ಯ ಏನಿದೆ, ಇದು ಸಮಾಜಕ್ಕೆ, ಒಟ್ಟಾರೆ ಆ ಕುಟುಂಬಕ್ಕೆ, ಅವರ ಸಾಮರಸ್ಯಕ್ಕೆ ಘಾತಕ ಆಗ್ತದೆ. ಅದು ಮಕ್ಕಳ ಮೇಲೆ ಪರಿಣಾಮ ಬೀರ್ತದೆ. ಅನೇಕ ಬಾರಿ ಅಂಥ ಮಕ್ಕಳು ಸಮಾಜದಲ್ಲಿ ಘಾತಕರಾಗಿ ಮುಂದುವರಿಯುವಂಥ ಸಾಧ್ಯತೆ ಇರ್ತದೆ. ಎಲ್ಲ ಪಾಶ್ಚಾತ್ಯ ಸಮಾಜಗಳಲ್ಲಿದ್ದಂತೆ ನಮ್ಮ ಸಮಾಜದಲ್ಲೂ ಕೂಡ ಸಾಮರಸ್ಯ ಇಲ್ಲದೆ ಇದ್ದ ಮಾತ್ರಕ್ಕೆ ವಿಚ್ಛೇದನಗಳೇ ಆಗ್ತವೆ ಅಂತಿಲ್ಲ. ಮತ್ತೆ ಆ ವಿಚ್ಛೇದನಗಳು ಆಗೋದಿಲ್ಲ ಅಂತನೂ ಅಲ್ಲ. ಅಂತ ಕೇವಲ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳೇ ವಿಚ್ಛೇದನಕ್ಕೆ ಕಾರಣ ಆಗದೇ ಇರಬಾರದು ಅಂತ ಆದರೆ ಅದಕ್ಕೆ ತೋರಿಸಬೇಕಾದಂಥ ಎಚ್ಚರಿಕೆ, ಅದನ್ನೇ ಆ ಶ್ಲೋಕ ಹೇಳಿತ್ತು. ವಿನಶ್ಯಂತಿ ಹಾಳಾಗಿ ಹೋಗ್ತದೆ, ಹೆಂಡತಿ ಹಾಳಾಗಿ ಹೋಗ್ತಾಳೆ ಅಂತಂದ್ರೆ ನಮ್ಮ ಜೀವನ ಹಾಳಾಗಿ ಹೋಗ್ತದೆ, ದಾಂಪತ್ಯ ಜೀವನ ಹಾಳಾಗಿ ಹೋಗ್ತದೆ ಅಂತ ಅರ್ಥ. ಅದಕ್ಕೆ ಯಾವತ್ತೂ ಅದನ್ನು ನಿರ್ಲಕ್ಷಿಸಬಾರದು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಕೂಡ ಗಂಡ ಹೆಂಡಂದ್ರು ಪರಸ್ಪರ ನಿರ್ಲಕ್ಷಿಸಬಾರದು. ಅಲ್ಲೇ ಉದ್ಯೋಗ ಪರ್ವದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಹೇಳುವಂತ ಮತ್ತೊಂದು ಮಾತಿದೆ, ಸಮಯೇ ಪ್ರಿಯಾಲಾಪ ಅಂತ. ಇದು ಕೂಡ ಗಂಡ ಹೆಂಡಂದ್ರ ಬಗ್ಗೆನೇ ಹೇಳಿದ ಮಾತೇ ಇದೆ. ಬಹಳ ಮಹತ್ವದ ಮಾತದು. ಸಮಯೇ, ಒಂದಿಷ್ಟು ಸಮಯ ಕೊಟ್ಕೋಬೇಕು ಗಂಡ ಹೆಂಡಂದ್ರು ಪರಸ್ಪರ. ನಮ್ಗೆ ಯಾವುದಕ್ಕೂ ಸಮಯ ಇಲ್ಲ, ಸಮಯದ ಪರಿವೇ ಇಲ್ಲದೆ ದುಡಿತಾ ಇದ್ದೇವೆ. ಯಾರಿಗಾಗಿ ದುಡಿತಾ ಇದ್ದೇವೆ? ನಿಮಗಾಗಿ ದುಡಿತಾ ಇದ್ದೇವೆ, ಮಕ್ಕಳಿಗಾಗಿ ದುಡಿತಾ ಇದ್ದೇವೆ ಅಂತ ಗಂಡಂದ್ರು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಂಡು ಸಮಸ್ಯೆಗಳಿಗೆ ಕಾರಣ ಆಗಬಾರ್ದು. ಹೆಂಡತಿಯು ಕೂಡ ದುಡಿಯೋ ಪ್ರಸಂಗನೇ ಈಗಿನ ಕಾಲದಲ್ಲಿದೆ. ಅವಳು ಕೂಡ ಕುಟುಂಬದ ನೆಮ್ಮದಿಗೂ, ಕುಟುಂಬದಲ್ಲಿ ಒಂದು ಸಾಮರಸ್ಯದ ಮಾತನಾಡ್ತಾ ಕುತ್ಕೊಳ್ಳಿಕ್ಕೂ ಆಗದೆ ಇರುವಷ್ಟು ದುಡಿಮೆ, ಅಂಥ ಒಂದು ಕಾರ್ಯತತ್ಪರತೆ ಅದನ್ನು ತೋರಿಸಬಾರ್ದು. ಅದಕ್ಕೆ ಸಮಯೇ ಪ್ರಿಯಾಲಾಪ. ಒಂದಿಷ್ಟು ಸಮಯ ಪರಸ್ಪರ ಕೊಟ್ಕೋಬೇಕು. ಎಷ್ಟು ಸಮಯ, ಯಾವಾಗ, ಹೇಗೆ ಕೊಡಬೇಕು ಅಂತನ್ನೋದು ಅವರವರಿಗೆ ಬಿಟ್ಟದ್ದು. ಇಷ್ಟು ಸಮಯವನ್ನೇ ಕೊಡಬೇಕು, ಹೀಗೆ ಕೊಡಬೇಕು ಅಂತನ್ನೋದಕ್ಕೆ ಅಂತ ಶಾಸ್ತ್ರದಲ್ಲಿ ಎಲ್ಲಿಯೂ ಇರೋದು ಸಾಧ್ಯ ಇಲ್ಲ. ಅದು ನಾವೇ ತೀರ್ಮಾನ ಮಾಡಿಕೊಳ್ಬೇಕಾದದ್ದು. ಅಂತೂ ಅಂಥದ್ದೊಂದು ಮಾರ್ಗದರ್ಶನವನ್ನು ಶಾಸ್ತ್ರ ಕೊಟ್ಟಿದೆ ಅಂತ ತಿಳ್ಕೊಳ್ಬೇಕು. ಇದು ಎಷ್ಟು ಸುಂದರವಾಗಿದೆ ನಮ್ಮ ಶಾಸ್ತ್ರದಲ್ಲಿ ಈ ದಾಂಪತ್ಯದ ಚಿತ್ರಣ ಅಂತಂದ್ರೆ, ವನಪರ್ವದಲ್ಲಿ ಯಕ್ಷ ಪ್ರಶ್ನ ಅಂತ ಒಂದು ಮಹತ್ವದ ಭಾಗ ಇದೆ. ಮನೆಯಲ್ಲಿ ಮಿತ್ರ ಯಾರು ಅಂತ ಕೇಳ್ತಾನೆ ಯಕ್ಷ ಯುಧಿಷ್ಠಿರನನ್ನ. ಭಾರ್ಯಾ ಮಿತ್ರಂ ಗೃಹೇ ಸತಃ ಅಂತ ಯುಧಿಷ್ಠಿರ ಉತ್ತರ ಕೊಡ್ತಾನೆ. ಮನೆಯಲ್ಲಿರುವವನಿಗೆ ಹೆಂಡತಿಯೇ ಮಿತ್ರಳು ಅಂತ. ನಾವು ಕೆಲಸ ಮಾಡುವ ಸ್ಥಳದಲ್ಲಿ, ಕ್ಲಬ್ಗಳಲ್ಲಿ ನಮಗೆ ಬೇರೆ ಬೇರೆ ಯಾರು ಮಿತ್ರರು ಇರಬಹುದು. ಮನೆಯಲ್ಲಿ ಬಂದಾಗ ಯಾವತ್ತೂ ಕೂಡ ಹೆಂಡತಿಯೇ ಮಿತ್ರಳು. ಗಂಡನಿಗೆ ಹೆಂಡತಿ ಮಿತ್ರಳು, ಹೆಂಡತಿಗೆ ಗಂಡ ಮಿತ್ರ. ಕೆಲಸದ ಸ್ಥಳಗಳನ್ನು ಬದಲಾಯಿಸಬಹುದು, ಸಹೋದ್ಯೋಗಿಗಳನ್ನು ಬದಲಾಯಿಸಬಹುದು. ಹೆಂಡತಿಯನ್ನ ಗಂಡನನ್ನ ಬದಲಾಯಿಸೋದು ಥರ ಅಲ್ಲ.
ಕೆಲಸವನ್ನು ಬದಲಾಯಿಸಿದಂತೆ, ಊರುಗಳನ್ನು ಬದಲಾಯಿಸಿದಂತೆ, ಸಂಗಾತಿಯನ್ನು ಬದಲಾಯಿಸೋರು ಇದ್ದಿರಬಹುದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಮಗದು ಉಚಿತ ಅಲ್ಲ. ಭಿನ್ನಾಭಿಪ್ರಾಯ ಬಂದ ಮಾತ್ರಕ್ಕೆ ಅಂಥದನ್ನೆಲ್ಲ ಬದಲಾಯಿಸುವುದು ನಮ್ಮ ದೇಶದ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮಕ್ಕೆ ಅದು ಉಚಿತ ಅಲ್ಲ. ಹಾಗಾಗಿ ಮನೆ ಮನುಷ್ಯನಿಗೆ ಶಾಶ್ವತ. ಗೃಹಿಣಿ ಗೃಹ ಮುಚ್ಚತೆ. ಮನೆಯೇ ಹೆಂಡತಿನ್ನೇ ಮನೆ ಅಂತ ಕರೀತಾರೆ. ಗೃಹಸ್ಥ ಅಂತಂದ್ರೆ, ಗೃಹ ಅಂದ್ರೆ ಮನೆಯಲ್ಲಿರುವವನು ಅಂತ ಅರ್ಥ ಅಲ್ಲ, ಹೆಂಡತಿ ಜೊತೆಗಿರುವವನು ಅಂತ ಅರ್ಥ. ಗೃಹ ಅನ್ನೋ ಶಬ್ದನೇ ಹೆಂಡತಿಯನ್ನು ಹೇಳ್ತದೆ. ಮತ್ತೆ ಅಲ್ಲೇ ಯಕ್ಷ ಪ್ರಶ್ನದಲ್ಲಿ ಬರುವಂತಹ ಮತ್ತೊಂದು ಮಾತು, ಕಿಂಸ್ವಿತ್ ದೈವಕೃತ ಸಖ, ದೇವರು ಕೊಟ್ಟ ಗೆಳೆಯ ಅಥವಾ ಗೆಳತಿ ಯಾರು? ಇಂಥವೆಲ್ಲ ಸಂಗತಿಗಳು ನಮ್ಮ ಶಾಸ್ತ್ರದಲ್ಲಿ ಇವೆಯಾ ಅಂತ ಅನೇಕ ಜನರಿಗೆ ಹುಬ್ಬೇರುವಂತ ಆಗಬಹುದು. ದೇವರು ಕೊಟ್ಟ ಗೆಳೆಯ ಅಥವಾ ಗೆಳತಿ ಯಾರು ಅಂದ್ರೆ ಭಾರ್ಯ ದೈವಕೃತ ಸಖ. ಮನುಷ್ಯನಿಗೆ ದೇವರೇ ಕೊಟ್ಟಂತ ಗೆಳತಿ ಅಂದ್ರೆ ಹೆಂಡತಿಯೇ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳಿ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಹೇಳೋದನ್ನು ನಾವು ಕೇಳಿರ್ತೇವೆ. ಮದುವೆಗಳು ಸ್ವರ್ಗದಲ್ಲೇ ನಡೆದಿರ್ತವೆ, ಅವು ಕಾರ್ಯರೂಪಕ್ಕೆ ಇಲ್ಲಿ ಬರ್ತವೆ ಅಂತ. ಅಲ್ಲಿ ಸ್ವರ್ಗದಲ್ಲೇ ನಡೆಯುವುದು ಅಂದ್ರೆ ಅವು ಅಲ್ಲಿ ನಿಶ್ಚಿತ ಆಗಿವೆ, ಭಗವಂತನ ಚಿತ್ತದಲ್ಲಿ ಅವು ನಿಶ್ಚಿತ ಆಗಿವೆ. ಅವು ಕಾರ್ಯರೂಪಕ್ಕೆ ಬರುವುದು ಇಲ್ಲಿ ಅಂತ ಅದರ ತಾತ್ಪರ್ಯ ಎಲ್ಲರಿಗೂ ಗೊತ್ತಿದೆ. ನಮ್ಮ ಶಾಸ್ತ್ರವೂ ಕೂಡ ಅದನ್ನೇ ಹೇಳಿದೆ. ದೇವರು ಕೊಟ್ಟ ಗೆಳತಿ ಅದು. ದೇವರು ಕೊಟ್ಟ ಗೆಳತಿಯನ್ನ ಹಾಗೆ ಊರುಗಳನ್ನು ಬದಲಾಯಿಸಿದಂತೆ, ಉದ್ಯೋಗಗಳನ್ನು ಬದಲಾಯಿಸಿದಂತೆ, ವೃತ್ತಿಗಳನ್ನು ಬದಲಾಯಿಸುವುದಕ್ಕೆ ಶಾಸ್ತ್ರದ ಸಮ್ಮತಿ ಇಲ್ಲ. ಅಂಥದೊಂದು ಮೈತ್ರಿ ಗಂಡ ಹೆಂಡತರ ನಡುವೆ ಈ ಕಾಮಶಾಸ್ತ್ರ, ದಾಂಪತ್ಯ ಶಾಸ್ತ್ರಕ್ಕೆ ಅನುಗುಣವಾಗಿ ಗಂಡ ಹೆಂಡತಿಗಿಂತ ದೊಡ್ಡವನಿರಬೇಕಾದದ್ದು ಅವರ ದೈಹಿಕ ಮತ್ತೆ ಮನೋಲೈಂಗಿಕ ಆರೋಗ್ಯದ ದೃಷ್ಟಿಯಿಂದ ಹೇಳಿದ್ದಾರಷ್ಟೆ. ಅಷ್ಟು ಬಿಟ್ರೆ ಗಂಡ ಅನುಭವದಿಂದ, ಜ್ಞಾನದಿಂದ ಹಿರಿಯನಾಗಿರಬೇಕಾದದ್ದು ಅವನ ಕರ್ತವ್ಯನೇ. ಅಂಥ ಒಂದು ಜ್ಞಾನ ಅನುಭವ ಸಂಪಾದನೆ ಮಾಡಬೇಕಾದ ಆತನ ಕರ್ತವ್ಯ. ಕೇವಲ ತಾನು ಗಂಡನಾಗಿದ್ದೇನೆ ಅನ್ನೋ ಮಾತ್ರದಿಂದಲೇ ತನಗೆ ಎಲ್ಲವೂ ಸಿಗಬೇಕು ಅಂತ ನಿರ್ಧಾರ ಮಾಡುವುದು, ಹಾಗೆ ನಿರೀಕ್ಷಿಸುವುದು ಉಚಿತ ಏನಲ್ಲ. ಅದಕ್ಕೆ ಬೇಕಾದಂತಹ ಜ್ಞಾನ ಅನುಭವ ಎಲ್ಲ ಸಂಪಾದನೆ ಮಾಡ್ಕೊಳ್ಳೋದು, ಅಂಥ ಪರಿಸ್ಥಿತಿಗಳಿಗೆ ತನ್ನನ್ನು ತಾನು ಅಪ್ಡೇಟ್ ಮಾಡ್ಕೊಳ್ಳೋದು ಆತನ ಕರ್ತವ್ಯನೇ ಆಗಿರ್ತದೆ. ಆತ ಹಿರಿಯ ಆದ್ದರಿಂದ ಆತನನ್ನು ಗೌರವಿಸುವುದು ಪತ್ನಿಯ ಕಾರ್ಯ. ಇಷ್ಟೆಲ್ಲ ಇದ್ದಾಗಲೂ ಅವನು ಹಿರಿಯ, ಇವಳು ಕಿರಿಯಳು, ಗೌರವ ಇರಬೇಕು, ಗಂಡನ ಬಗ್ಗೆ ಭಕ್ತಿ ಇರಬೇಕು ಅನ್ನೋದ್ರ ಜೊತೆಗೆ ಮೈತ್ರಿ ಇರಬೇಕು ಅಂತ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ, ಅವರಿಬ್ಬರು ಸ್ನೇಹಿತರು ಅಂತನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ. ನಾವು ಅದನ್ನ ಯಾರು ಪಾಶ್ಚಾತ್ಯರಿಂದ ಕಲಿಯಬೇಕಾದದ್ದಿಲ್ಲ. ಸ್ವಯಂ ಭಗವಂತನಿಗೆ ಆತನ ಪತ್ನಿ ಮಿತ್ರಳಾಗಿದ್ದಾಳೆ. ಅದನ್ನ ಉಪನಿಷತ್ ಹೇಳಿದೆ, ಐತರೇಯ ಉಪನಿಷತ್ ಹೇಳಿದೆ. ಮತ್ತೆ ಹರಿವಂಶ ಅದನ್ನು ಮಹಾಭಾರತದ ಒಂದು ಭಾಗವಾದಂಥ ಹರಿವಂಶ ಅದನ್ನು ಹೇಳಿದೆ. ದಕ್ಷಿಣಾ ಅಂತ ಅವಳನ್ನು ಕರೀತಾರೆ, ಲಕ್ಷ್ಮೀದೇವಿಯನ್ನು ದಕ್ಷಿಣಾ ಅಂತ ಕರೀತಾಳೆ. ಯಾಕೆಂತಂದ್ರೆ ಆ ಭಗವಂತ ಭಗವತಿಯರ ದಾಂಪತ್ಯ ಎಂಥದ್ದು, ಶಿವಪಾರ್ವತಿಯರ ದಾಂಪತ್ಯ ಇರಬಹುದು, ಲಕ್ಷ್ಮೀನಾರಾಯಣ ದಾಂಪತ್ಯ ಇರಬಹುದು. ಎಂಥದ್ದು ಅಂತಂದ್ರೆ ನಮ್ಮೆಲ್ಲ ದಾಂಪತ್ಯಕ್ಕಿಂತ ಅತ್ಯಂತ ಅದ್ಭುತವಾದದ್ದು. ಈಗ ನಮ್ಮಲ್ಲಿ ಆತ್ಮಗಳು, ದೇಹಗಳು ಪರಸ್ಪರ ಜೊತೆಗೂಡಬಹುದು, ಬೆರೆಯುವುದು ಸಾಧ್ಯ ಇಲ್ಲ. ಒಂದರಲ್ಲಿ ಒಂದು ಸೇರಿ ಹೋಗುವುದು ಸಾಧ್ಯವೇ ಇಲ್ಲ. ಆದರೆ ಶಿವಪಾರ್ವತಿಯರು ಮತ್ತು ಲಕ್ಷ್ಮೀನಾರಾಯಣರು ಅರ್ಧನಾರೀನರ ರೂಪರಾಗಿದ್ದಾರೆ. ಚಿತ್ರಮುಖ ಮತ್ತು ಸರಸ್ವತಿಯರು ಕೂಡ ಅರ್ಧನಾರೀರರ ರೂಪರೇ. ಬಲಭಾಗದಲ್ಲಿ ನಾರಾಯಣ ಇದ್ದಾನೆ, ಎಡಭಾಗದಲ್ಲಿ ಲಕ್ಷ್ಮಿ ಇದ್ದಾಳೆ. ಹಾಗೇನೆ ಬಲಭಾಗದಲ್ಲಿ ಶಿವ ಇದ್ದಾನೆ, ಎಡಭಾಗದಲ್ಲಿ ಈ ಪಾರ್ವತಿ ಇದ್ದಾಳೆ. ಇಂಥ ಒಂದು ಅದ್ಭುತವಾದಂಥ ಅರ್ಧನಾರೀನರ ರೂಪ ಅವ್ರದ್ದಿದೆ. ಅವಳು ಆ ದೇವಿ, ಆ ದೇವನಿಗೆ ಮಿತ್ರಳಾಗಿದ್ದಾಳೆ. ಅಂಥ ಮೈತ್ರಿಯನ್ನ ನಾವ್ಯಾವತ್ತೂ ಕೂಡ ಉಪಾಸಿಸಬೇಕು. ದೇವತೆಗಳು ಮದುವೆ ಮಾಡಿಕೊಳ್ಳುವಾಗ, ಶಿವ ಪಾರ್ವತಿಯನ್ನು ಮದುವೆ ಮಾಡಿಕೊಳ್ಳುವಾಗ ಆತನ ಗುಣಗಳನ್ನು ಮೆಚ್ಚೆ ಮದುವೆ ಮಾಡಿಕೊಂಡ್ಳು. ಆತನ ಗುಣಗಳ ಬಗ್ಗೆ ಅವಳಿಗೆ ಎಂದೂ ಕೂಡ ಭ್ರಮ ನಿರಸನ ಆಗೋದು ಸಾಧ್ಯ ಇಲ್ಲ. ಯಾಕಂದ್ರೆ ಅವರೆಲ್ಲ ಅನಾದಿ ಕಾಲದ ದಂಪತಿಗಳು. ಒಬ್ಬರು ಯಾರನ್ನೋ ಬಿಟ್ಟು ಮತ್ತೊಬ್ಬರನ್ನ ಮದುವೆ ಆಗುವುದು ಇಂಥದ್ದು ಅವರಲ್ಲಿ ಸಾಧ್ಯ ಆಗೋದಿಲ್ಲ. ಆದರೆ ಮನುಷ್ಯರಲ್ಲಿ ಅಂಥ ಅನಾದಿ ಕಾಲದ ದಾಂಪತ್ಯ ಏನೂ ಅಲ್ಲ ನಮ್ಮದು. ಆದ್ರಿಂದ ಯಾವ ಗುಣಗಳನ್ನು ಮೆಚ್ಚಿ ಪ್ರೀತಿಸಿ ಮದುವೆ ಮಾಡ್ಕೊಂಡಿರ್ತೀವೋ
ಅಥವಾ ಮದುವೆ ಮಾಡ್ಕೊಂಡ ಆದ್ಮೇಲೆ ಆದರೂ ಅಭಿಮಾನದ ಕಾರಣದಿಂದಾಗಿ ಯಾವ ಗುಣಗಳನ್ನು ನಾವು ಮೆಚ್ತೇವೋ ಅಂತಹ ಗುಣಗಳ ಬಗ್ಗೆ ಒಂದು ಕಾಲದಲ್ಲಿ ಭ್ರಮದರಸನಾಗಬಹುದು. ಅಂತಹ ಪ್ರಸಂಗದಲ್ಲಿ ನಮಗೆ ನೆನಪಿರಬೇಕಾದ ಸಂಗತಿ ಏನು, ನಾವು ದೇವತೆಗಳಲ್ಲ, ನಾವೇನು ಕೃಷ್ಣ ರುಕ್ಮಿಣಿಯರಲ್ಲ, ಲಕ್ಷ್ಮೀನಾರಾಯಣರಲ್ಲ, ಶಿವಪಾರ್ವತಿಯರಲ್ಲ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಬರುವುದು ಯಾವ ದೃಷ್ಟಿಯಿಂದ ಅಸಹಜ ಏನಲ್ಲ, ನಾವು ತಿಳಿಯಬೇಕಾದದ್ದು. ಯಾವುದೋ ಪ್ರದೇಶದಲ್ಲಿ ಒಬ್ಬಳು ಹುಟ್ಟಿರ್ತಾಳೆ, ಮತ್ತೊಂದು ಪ್ರದೇಶದಲ್ಲಿ ಹುಟ್ಟಿರ್ತಾನೆ, ತಂದೆ ತಾಯಂದಿರು ಬೇರೆ ಬೇರೆ ಕಡೆ ಹುಟ್ಟಿರ್ತಾರೆ. ಬೇರೆ ಬೇರೆ ಕಡೆ ಹುಟ್ಟಿದ ಅಜ್ಜ ಅಜ್ಜಿ, ಅವರಿಗೆ ಹುಟ್ಟಿದಂತಹ ತಂದೆ ತಾಯಿ, ಅವರು ಬೇರೆ ಬೇರೆ ಕಡೆಯಿಂದ ಬಂದವರು. ಅವರಿಗೆ ಹುಟ್ಟಿದವರು ಇವರಿಬ್ಬರು, ಈ ಗಂಡು ಹೆಣ್ಣು, ಅವರು ಮದುವೆ ಮಾಡ್ಕೋತಾ ಇದ್ದಾರೆ. ಅನೇಕ ಥರದ ಮೂಲ ವ್ಯಕ್ತಿತ್ವದ ಸ್ವಭಾವಗಳು ನಮ್ಮದು, ಆಯಾ ವಂಶದಿಂದ ಬಂದಿರುವಂತಹ ವಂಶವಾಹಿನಿಗಳು, ಯಾವ ಪರಿಸರದಲ್ಲಿ ನಾವು ಬೆಳೆದಿವೆ ಅಂತನ್ನುವಂಥ ಪರಿಸರಕ್ಕೆ ಸಂಬಂಧಪಟ್ಟಂಥ ಕಾರಣಗಳು, ಇಷ್ಟೆಲ್ಲ ಕಾರಣಗಳು ನಮ್ಮನ್ನು ಯಾವತ್ತೂ ನಿಯಂತ್ರಿಸ್ತಾ ಇರ್ತವೆ. ಇಷ್ಟೆಲ್ಲ ಸಮಸ್ಯೆಗಳು, ಇಂಥವೆಲ್ಲ ಕಾರಣಗಳು ದೇವತೆಗಳಿಗೆ ಇರೋದಿಲ್ಲ. ಇದನ್ನು ಯಾವತ್ತೂ ನಾವು ಗಮನದಲ್ಲಿ ಇಟ್ಕೊಂಡಿರಬೇಕು. ಭಗವಂತನನ್ನು ನಾವು ಹೇಗೆ ಉಪಾಸನೆ ಮಾಡ್ತೀವಲ್ಲ ಅಂಥದೇ ಗುಣಗಳನ್ನು ನಾವು ಪಡ್ಕೊಳ್ತೀವಿ. ದೇವತೆಗಳ ದಾಂಪತ್ಯವನ್ನು ಉಪಾಸನೆ ಮಾಡುವುದಕ್ಕೆ, ಆ ಕಥೆಗಳನ್ನು ಓದುವುದಕ್ಕೆ ಅದೇ ಫಲ ಅಂತ ಶಾಸ್ತ್ರದಲ್ಲೇ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಭಗವಂತನನ್ನ ಆ ರೀತಿಯಾಗಿ ನಾವು ಭಗವಂತನಿಗೆ ಆ ಭಗವತಿ ಮಿತ್ರಳು ಅಂತ ಉಪಾಸನೆ ಮಾಡಬೇಕು, ಮತ್ತು ಅವರು ಅರ್ಧನಾರೀನರ ರೂಪರಾಗಿರ್ತಾರೆ ಅಂತ ಉಪಾಸನೆ ಮಾಡಬೇಕು. ಯುಧಿಷ್ಠಿರ ನಮಗೆ ಕಾಣಿಸುವಂತೆ ಒಬ್ಬ ರಾಜ, ಒಬ್ಬ ನ್ಯಾಯಾಧೀಶನಂತೆ ಇದ್ದಂಥ ಒಬ್ಬ ರಾಜ. ದ್ರೌಪದಿಗೆ ಅವನಿಂದ ಅನ್ಯಾಯ ಆಗಿತ್ತು, ಎಲ್ಲ ಸರಿ, ಅವನು ತುಂಬಾ ಪಶ್ಚಾತ್ತಾಪನೂ ಪಟ್ಟಿದ್ದ ಅದ್ರ ಬಗ್ಗೆ. ಆದರೆ ಭಾರ್ಯ ದೈವಕೃತಃ ಸಖ, ಹೆಂಡತಿ ಅಂದ್ರೆ ದೇವರು ಕೊಟ್ಟಂತ ಗೆಳತಿ, ಮನೆಯೊಳಗೆ ಅವಳೇ ಗೆಳತಿ ಅಂತೆಲ್ಲ ಅವನು ಹೇಳಬೇಕಾದ್ರೆ ಎಂಥ ಜೀವನಾನುಭವ ಇದ್ದಿರಬೇಕು ಅವನಿಗೆ. ಗೃಹಸ್ಥ ಜೀವನವನ್ನು ಅತ್ಯಂತ ಧಾರ್ಮಿಕವಾಗಿ, ಗೃಹಸ್ಥ ಜೀವನದ ಎಲ್ಲ ಆಯಾಮಗಳನ್ನು ಅತ್ಯಂತ ಉತ್ಕಟವಾಗಿ ಅನುಭವಿಸಿದವನಿಗೆ ಆ ಥರ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಮತ್ತೆ ಈ ಧರ್ಮ ಅರ್ಥ ಕಾಮ ಇವೆಲ್ಲ ಪರಸ್ಪರ ವಿರೋಧಿಗಳಲ್ವಾ. ಕಥಂ ಏಕತ್ರ ಸಂಗಮ ಅಂತ ಕೇಳ್ತಾನೆ ಯಕ್ಷ ಈ ಯುಧಿಷ್ಠಿರನನ್ನ. ಧರ್ಮ ಅರ್ಥ ಕಾಮಗಳೆಲ್ಲ ಪರಸ್ಪರ ವಿರೋಧಿಯಾಗಿವೆ, ಅವೆಲ್ಲ ಅತ್ಯಂತ ವಿರೋಧಿಗಳಾದಂತಹ ಈ ಸಂಗತಿಗಳನ್ನು ನಾವು ಒಂದು ಕಡೆ ಜೋಡಿಸಿಕೊಳ್ಳುವುದು ಹೇಗೆ ಅಂತ ಕೇಳ್ತಾನೆ. ಯುಧಿಷ್ಠಿರ ಕೊಟ್ಟ ಉತ್ತರಗಳದೆಲ್ಲ ಬೇರೆ ಕಡೆ. ಯುಧಿಷ್ಠಿರ ನಮಗೆ ದ್ರೌಪದಿಗೆ ಅನ್ಯಾಯ ಮಾಡಿದಂತಹ ವ್ಯಕ್ತಿಯಾಗಿ, ಮತ್ತೆ ಜೂಜಾಟದಲ್ಲಿ ದೌರ್ಬಲ್ಯ ಇದ್ದ ವ್ಯಕ್ತಿಯಾಗಿ, ಮತ್ತೆ ಯುದ್ಧದಲ್ಲಿಯೂ ಕೂಡ ಬಹಳ ಪರಾಕ್ರಮದಿಂದ ಹೋರಾಡದೆ ದುರ್ಬಲನಾಗಿರುವಂತಹ ವ್ಯಕ್ತಿಯಾಗಿ ಏನೇನೋ ಕಾಣಿಸಿಬಿಡ್ತಾನೆ. ಆದರೆ ಅನೇಕ ಕಡೆ ಮಹಾಭಾರತದಲ್ಲಿ, ಅನೇಕ ಪರ್ವಗಳಲ್ಲಿ, ಅನೇಕ ಅಧ್ಯಾಯಗಳಲ್ಲಿ, ಶ್ಲೋಕಗಳಲ್ಲಿ ಅವನ ವ್ಯಕ್ತಿತ್ವದ ಬಗ್ಗೆ ಬಂದಿದೆ. ಧರ್ಮ ಅರ್ಥ ಕಾಮಗಳನ್ನ, ಧರ್ಮಕ್ಕೆ ವಿರುದ್ಧ ಆಗದಂತೆ ಅರ್ಥ ಕಾಮಗಳನ್ನ, ಅರ್ಥಕ್ಕೆ ವಿರುದ್ಧ ಆಗದಂತೆ ಧರ್ಮ ಕಾಮಗಳನ್ನ ನಾವು ಅನುಭವಿಸಬೇಕು. ಅದರಲ್ಲಿ ಭಾರ್ಯೆಯ ಪಾತ್ರ ಬಹಳ ಮಹತ್ವದ್ದಾಗಿದೆ ಅಂತ ಹೀಗೆಲ್ಲ ಅವನು ಹೇಳ್ತಾನೆ. ಯದಾ ಧರ್ಮಸ್ಯ ಕಾಮಸ್ಯ ಪರಸ್ಪರ ವಶಾನುಗೌ, ಧರ್ಮ ಮತ್ತು ಭಾರ್ಯ ಇವರಿಬ್ಬರು ಕೂಡ ಪರಸ್ಪರ ವಶವರ್ತಿಗಳಾಗಿದ್ರೆ ಆವಾಗ ಈ ಮೂರೂ ಕೂಡ ಒಂದು ಸಮತೋಲನದ ಸ್ಥಿತಿಯಲ್ಲಿರ್ತವೆ ಅಂತ ಹೇಳ್ತಾನೆ ಅವನು. ಒಟ್ಟಾರೆ ಧಾರ್ಮಿಕ ಜೀವನಕ್ಕೆ, ಗಂಡ ಮಾಡಬೇಕಾದ ಧಾರ್ಮಿಕ ಜೀವನಕ್ಕೆ ಹೆಂಡತಿಯ ಬೆಂಬಲ ಬೇಕು, ಹೆಂಡತಿ ಮಾಡಬೇಕಾದಂತಹ ಧಾರ್ಮಿಕ ಜೀವನಕ್ಕೆ ಗಂಡನ ಬೆಂಬಲ ಬೇಕು. ಹಾಗೆ ನಾವು ಬದುಕಿದ್ದಾದ್ರೆ ಈ ಮೇಲ್ನೋಟಕ್ಕೆ ವಿರುದ್ಧ ಅಂತ ಕಾಣುವಂತಹ ಧರ್ಮ ಅರ್ಥ ಕಾಮಗಳೆಲ್ಲವೂ ಕೂಡ ನಮ್ಮ ಜೀವಮಾನದಲ್ಲಿ ಹಾಲು ಜೇನಿನಂತೆ ಬೆರೆತು ಮನುಷ್ಯ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ. ಯುಧಿಷ್ಠಿರನ ಬಾಯಿಂದ ಅಂಥ ಮಾತುಗಳು ಬರಲಿಕ್ಕೆ ಸಾಧ್ಯ. ಒಂದು ಬಾರಿ ಅವನು ಹಸ್ತಿನಾವತಿಯ ರಾಜಕುಮಾರಿಯರು, ರಾಣಿಯರು ಅವರ ಕುಶಲವನ್ನ ಯುಧಿಷ್ಠಿರನ ಈ ವಿದುರನ ಮೂಲಕ ಕೇಳುವಾಗ ಒಂದು ಪ್ರಸಂಗದಲ್ಲಿ ಒಂದು ಮಾತು ಹೇಳ್ತಾನೆ. ನಾವು ಆ ಮಾತನ್ನು ನೆನಪಿಟ್ಕೋಬಹುದು, ಯಾರಿಗಾದರೂ ಆಶೀರ್ವಾದ ಮಾಡಲಿಕ್ಕೆ ಬಳಸ್ಕೋಬಹುದು ಅದನ್ನು. ಕಲ್ಯಾಣಾವಸ್ಸಂತೋ ಪತಯೋನುಕೂಲಾಹ ಯುಜಂಪತೀನಾಂ ಭವತಾನುಕೂಲಾಹ. ಹಸ್ತಿನಾವತಿಯ ಹೆಣ್ಮಕ್ಕಳಿಗೆ, ಆ ಸ್ತ್ರೀ ಸಮುದಾಯಕ್ಕೆ ಯುಧಿಷ್ಠಿರ ಕಳಿಸಿದಂಥ ಒಂದು ಆಶೀರ್ವಾದ ಅದು. ಕಲ್ಯಾಣಾಹ ವಹ ಸಂತು ಪತಯಃ ಅನುಕೂಲಾಹ.
ನಿಮ್ಮ ಗಂಡಂದರು ನಿಮಗೆ ಯಾವತ್ತು ಕಲ್ಯಾಣಕರರಾಗಿರಲಿ, ನಿಮಗೆ ಅವರು ಅನುಕೂಲರಾಗಿರಲಿ. ಯೂಯಂಪತೀನಾಂ ಭವತಾನುಕೂಲ, ನೀವು ಕೂಡ ನಿಮ್ಮ ಗಂಡಂದರಿಗೆ ಯಾವತ್ತೂ ಕೂಡ ಅನುಕೂಲಕರರಾಗಿರ್ರಿ. ನಾವು ಅನೇಕ ಬಾರಿ ಆಲೋಚನೆ ಮಾಡ್ತಿರ್ತೀವಿ, ಏನೆಲ್ಲ ಉಪದೇಶಗಳನ್ನು ಸ್ತ್ರೀಯರಿಗೆ ಮಾತ್ರ ಮಾಡಿದ್ದೀರಿ, ಅವ್ರಿಗೆ ಕರ್ತವ್ಯಗಳನ್ನು ಮಾತ್ರ ನಿರ್ಬಂಧಿಸಿದ್ದೀರಿ, ಗಂಡ ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನು ಹೇಳಲೇ ಇಲ್ಲ ನೀವು ಅಂತ ಅನೇಕ ಥರದ ಆಕ್ಷೇಪಗಳನ್ನೆಲ್ಲ ನಾವು ಕೇಳ್ತಿರ್ತೇವೆ. ಹಾಗಲ್ಲ, ಶಾಸ್ತ್ರ ಅದನ್ನು ಹೇಳಿದೆ, ನಾವು ಸರಿಯಾಗಿ ಹೈಲೈಟ್ ಮಾಡಲಿಲ್ಲ ಅಷ್ಟೇ. ಮೊದಲು ಯುಧಿಷ್ಠಿರ ಹೇಳುವುದೇ ಅದನ್ನ, ನಿಮ್ಮ ಗಂಡಂದರು ನಿಮಗೆ ಅನುಕೂಲಕರರಾಗಿರಲಿ ಭಗವಂತನ ದಯೆಯಿಂದ, ಅವರು ನಿಮಗೆ ಕಲ್ಯಾಣಕರರೂ ಆಗಿರಲಿ, ನೀವು ಕೂಡ ನಿಮ್ಮ ಗಂಡಂದರ ಬಗ್ಗೆ ಅನುಕೂಲಕರರಾಗಿರಿ, ಹೀಗೆ ಪರಸ್ಪರ ಅನುಕೂಲಕರರಾಗಿರಿ ಅಂತಾನೆ ಅವನು ಅಲ್ಲಿ ವರ್ಣನೆ ಮಾಡ್ತಾನೆ. ಹಾಗೊಂದು ಆಶೀರ್ವಾದ ಮಾಡ್ತಾನೆ. ಯಾರಿಗಾದ್ರೂ ಸ್ತ್ರೀಯರಿಗೆ ನಾವು ಆಶೀರ್ವಾದ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡಬಹುದಾದಂಥ ಅಲ್ಲಿ ಕಲ್ಯಾಣ ಮತ್ತು ಅನುಕೂಲ ಅಂತ ಎರಡು ಶಬ್ದನೂ ಇದೆ. ಅನುಕೂಲ ಅಂತಂದ್ರೆ ಸಾಂಸಾರಿಕ ಅನುಕೂಲಗಳು ಅಂತ ಅರ್ಥ ಮಾಡ್ಕೊಳ್ಳೋಣ. ಕಲ್ಯಾಣರು ಅಂತಂದ್ರೆ ಧಾರ್ಮಿಕ ಜೀವನದಲ್ಲಿ ನಿಮ್ಮ ಗಂಡಂದ್ರು ನಿಮಗೆ ಬೆಂಬಲ ಕೊಡಲಿ, ನೀವು ನಿಮ್ಮ ಗಂಡಂದ್ರಿಗೆ ಬೆಂಬಲ ಕೊಡಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಲೌಕಿಕ ಜೀವನ, ಧಾರ್ಮಿಕ ಜೀವನ ಎರಡರಲ್ಲೂ ಕೂಡ ಅವರು ನಿಮಗೆ ಬೆಂಬಲ ಕೊಡಲಿ, ನೀವು ಅವರಿಗೆ ಬೆಂಬಲ ಕೊಡಿರಿ ಅಂತ ಯುಧಿಷ್ಠಿರ ಹೇಳುವಂಥ ಒಂದು ಮಾತು. ಅದನ್ನೇ ಬೇರೆ ಬೇರೆ ಸುಭಾಷಿತಗಳೆಲ್ಲ ನಾವು ಕೇಳ್ತೇವೆ. ಭಾರ್ಯಾಭರ್ತು ಪ್ರಿಯಾಯಸ್ಯ ತಸ್ಯ ನಿತ್ಯೋತ್ಸವಂ ಗೃಹಂ ಅಂತ. ಅತ್ಯಂತ ಪ್ರಿಯಳಾದಂಥ ಪತ್ನಿ ನಮ್ಮ ಮನೆಯಲ್ಲಿದ್ರೆ ತಸ್ಯ ನಿತ್ಯೋತ್ಸವಂ, ಅದು ನಿತ್ಯ ನಮಗೊಂದು ಉತ್ಸವ. ಅದು ಹೆಚ್ಚಿನ ಉತ್ಸವಗಳೇನೂ ಬೇಕಾಗಿಲ್ಲ, ನಾವು ಯಾವ ಜಾತ್ರೆಗೆ ಹೋಗಬೇಕಾಗಿಲ್ಲ, ಪ್ರತಿನಿತ್ಯ ಮನೆಗಳಲ್ಲಿ ಯಾವ ಜಾತ್ರೆ ಇರೋದಿಲ್ಲ, ಅಥವಾ ಪ್ರತಿನಿತ್ಯ ಯಾವ ದೇವಾಲಯದಲ್ಲೂ ಜಾತ್ರೆನೂ ಇರೋದಿಲ್ಲ. ಆದರೂ ಭಾರ್ಯ ಎಲ್ಲಿರ್ತಾಳೆ, ಪತ್ನಿ ಎಲ್ಲಿರ್ತಾಳೆ, ಅವನ ಮನೆಗೆ ಅದೊಂದು ನಿತ್ಯೋತ್ಸವ ಅಂತ ಒಂದು ಸಂಸ್ಕೃತ ಸುಭಾಷಿತ ಇದೆ. ಮತ್ತೆ ಅದನ್ನೇ ಕನ್ನಡದಲ್ಲಿ ಕೂಡ ವರಕವಿಗಳು ಹಾಡಿದ್ದು. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೇ ಕೋಟಿ ರೂಪಾಯಿ, ಅದೇ ಹುಣ್ಣಿಮೆಗೆ ಹೋಳಿಗೆ ದೀಪ ಅಂತ. ಹುಣ್ಣಿಮೆ ಅಂದ್ರೆ ಅದೇ ಒಂದು ಜಾತ್ರೆ, ನಿತ್ಯೋತ್ಸವ. ಹೀಗೆ ಆ ಸಂಸ್ಕೃತದ ಒಂದು ಆಶಯ, ಸಂಸ್ಕೃತದ ಕವಿಯ ಆಶಯವನ್ನೇ ಕನ್ನಡದಲ್ಲೂ ಬೇರೆ ಬೇರೆ ಭಾಷೆಗಳ ಸಾಹಿತ್ಯದಲ್ಲೂ ಕೂಡ ನಾವು ಕೇಳ್ತೇವೆ. ಅವಳು ಪತ್ನಿಯಾದವಳನ್ನ ಮನುಷ್ಯನ ಅರ್ಧ ಅಂಗ ಅಂತಾನೆ ಹೇಳ್ತಾರೆ, ನಮಗಿದು ಗೊತ್ತಿದೆ. ಅದನ್ನ ಉಪನಿಷತ್ನಲ್ಲೂ ಹೇಳ್ತಾರೆ, ಶಾಸ್ತ್ರಗಳಲ್ಲೂ ಹೇಳ್ತಾರೆ. ಅದಿಲ್ಲದೆ ಹೋದ್ರೆ ಮನುಷ್ಯನಿಗೊಂದು ಪೂರ್ಣತೆ ಬರೋದಿಲ್ಲ, ಗಂಡಸಿಗೂ ಪೂರ್ಣತೆ ಇಲ್ಲ, ಹೆಂಗಸಿಗೂ ವೈವಾಹಿಕ ಜೀವನ ಇಲ್ಲದೆ ಹೋದ್ರೆ ಪೂರ್ಣತೆ ಬರೋದಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಕೆಲವರು ಪತ್ನಿ ರಹಿತರಾಗಿ ಸಾಧನೆ ಮಾಡಿ ಪತ್ನಿ ರಹಿತರಾಗಿ ಮುಂದುವರಿಬೇಕಂತ ಕೆಲವರು ಸಾಧಕರು ಇರಬಹುದು, ನಾನೀಗಾಗಲೇ ಹೇಳಿದಂತೆ. ಯಾರೂ ಇಲ್ಲ ಅಂತಲ್ಲ, ಬಹುತೇಕ ಜನ ಸಾಧಕರೆಲ್ಲ ಸಪತ್ನೀಕರಾಗಿ ಸಾಧನೆ ಮಾಡುವಂಥವರೇ. ಅದಿಲ್ಲದೆ ಹೋದ್ರೆ ಅವನಿಗೊಂದು ಪರಿಪೂರ್ಣತೆ ಬರೋದಿಲ್ಲ. ಪ್ರಜೆಯ ಮನುಷ್ಯ ಪೂರ್ಣೋಭವತಿ ಅಂತ ಶಾಸ್ತ್ರದ ಆದೇಶ. ಪ್ರಜಾ ಅಂದ್ರೆ ಒಂದು ತಾನೊಂದು ಮದುವೆ ಮಾಡ್ಕೊಳ್ಬೇಕು, ಮುಂದೆ ಅವನಿಗೊಂದು ಸಂತಾನ ಆಗಬೇಕು, ಅದೆಲ್ಲದಿಂದಲೂ ಅವನಿಗೊಂದು ಪರಿಪೂರ್ಣತೆ ಬರಬೇಕು ಅಂತ ಅರ್ಥ. ಅದಕ್ಕಾಗಿ ನಾವು ಇದು ಯಾವತ್ತೂ ಕೂಡ ಆ ಭಗವಂತನನ್ನ ವಿಷ್ಣು ಸಹಸ್ರನಾಮದ ಮೂಲಕ ಅಥವಾ ಬೇರೆ ಬೇರೆ ಯಾವುದಾದ್ರೂ ಮಂತ್ರಗಳ ಮೂಲಕವೂ ಕೂಡ ಅವನನ್ನು ನಾವು ಸ್ತುತಿಸಬಹುದು. ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಶಬ್ದ ಏನು? ಇದು ಒಬ್ಬರಿಗೆ ನಾನು ಹೇಳಿದಂಥ ಶಬ್ದ, ಅದರ ಅನುಕೂಲ ಬೇರೆಯವರಿಗೂ ಆಗಲಿ ಅಂತ ಇದನ್ನು ಹೇಳ್ತಾ ಇದ್ದೇನೆ. ಪ್ರೀತಿವರ್ಧನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶಬ್ದ ಇದೆ. ವಿಷ್ಣು ಸಹಸ್ರನಾಮವನ್ನು ಸ್ತೋತ್ರವನ್ನು ಮೊದಲಿಂದ ಹೇಳ್ತಾ ಹೋಗಬೇಕು. ಆ ಪ್ರಿಯಕೃತ್ ಅಂತ ಏನು ಶಬ್ದ ಬರ್ತದಲ್ಲ, ಪ್ರಿಯಕೃತ್ ಅಂತ ಶಬ್ದ ಬಂದಾಗ ಅಲ್ಲಿವರೆಗೆ ಹೇಳಿ ನಿಲ್ಲಿಸಿ ಮುಂದೆ ಪ್ರೀತಿವರ್ಧನ ಅಂತ ಶಬ್ದವನ್ನು 108 ಬಾರಿ ಹೇಳೋದು. ಅದನ್ನು ಚತುರ್ಥಿ ವಿಭಕ್ತಿ ಜೊತೆಗೆ ಪ್ರೀತಿವರ್ಧನಾಯ ನಮಃ ಅಂತ 108 ಬಾರಿ ಹೇಳಿ, ಅದಾದ್ಮೇಲೆ ಮುಂದೆ ವಿಹಾಯಸ ಗತಿ ಅಂತ ಈ ಶಬ್ದ ಆ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನು ಮುಂದುವರಿಸೋದು. ಈ ಥರ ಅದನ್ನ ಪಾರಾಯಣ ಮಾಡಬೇಕು. ಪ್ರೀತಿವರ್ಧನ ಅನ್ನೋ ಶಬ್ದವನ್ನೇ ಬಳಕೆ ಮಾಡಬೇಕು ಅಂತೇನಿಲ್ಲ, ಅವರವ್ರ ಅನುಕೂಲಕ್ಕೆ ತಕ್ಕಂತೆ
ಪ್ರಿಯಕೃತ್ ಅನ್ನೋ ಶಬ್ದವನ್ನಾಗಲಿ ಅಥವಾ ಶ್ರೀಧರ ಅನ್ನೋ ಶಬ್ದವನ್ನಾಗಲಿ, ಲಕ್ಷ್ಮೀವಾನ್ ಅನ್ನೋ ಶಬ್ದ ಅಂತ ಈ ಶಬ್ದವನ್ನು ಕೂಡ ಬಳಕೆ ಮಾಡ್ಕೋಬಹುದು. ನಂದೊಂದು ಅನುಭವ ಏನು ಅಂದ್ರೆ, ಎಲ್ಲಾ ರೋಗಿಗಳಿಗೂ ಕೂಡ ಒಬ್ಬನೇ ವೈದ್ಯ ಹೇಳಿದ ಔಷಧಗಳು ಪರಿಣಾಮಕಾರಿಯಾಗೋದಿಲ್ಲ. ಒಬ್ಬೊಬ್ಬ ಬೇರೆ ಬೇರೆ ರೋಗಿಗಳಿಗೆ ಬೇರೆ ಬೇರೆ ವೈದ್ಯರೇ ಕೆಲವು ಬಾರಿ ಪರಿಹಾರ ಹೇಳಬೇಕಾಗ್ತದೆ. ಮತ್ತೆ ಒಬ್ಬನೇ ವೈದ್ಯ ಹೇಳಿದಂತಹ ಔಷಧಗಳು, ಪರಿಹಾರಗಳು ಎಲ್ಲಾ ರೋಗಿಗಳಿಗೂ ಸೂಟ್ ಕೂಡ ಆಗೋದಿಲ್ಲ. ಆದ್ರಿಂದ ಯಾರು ಎಂಥ ಮಂತ್ರವನ್ನು ಉಪಯೋಗ ಮಾಡಿಕೊಂಡು ಆ ಮೂಲಕ ಒಂದು ಸಮಾಧಾನವನ್ನು ಪಡಿಬಹುದು ಅನ್ನೋದನ್ನೆಲ್ಲ ನಾವಾಗಿ ನಮ್ಮ ಅನುಭವದಿಂದ, ನಮ್ಮ ಪ್ರಯೋಗದಿಂದಲೇ ನಾವು ತಿಳ್ಕೊಳ್ಬೇಕಷ್ಟೆ. ಶ್ರೀಧರ ಅನ್ನೋ ಶಬ್ದ ಮತ್ತೆ ಪ್ರೀತಿವರ್ಧನ ಅನ್ನೋ ಶಬ್ದ ಇದೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಮತ್ತೆ ಆ ಶಬ್ದವೇ ನಾವು ತಿಳಿಸುವಂತೆ ಅನೇಕ ಬಾರಿ ವಿಷ್ಣು ಸಹಸ್ರನಾಮದ ಅನೇಕ ಶಬ್ದಗಳು, ಭಾವನಾ ಇತ್ಯಾದಿ ಶಬ್ದಗಳು ಅಕಾರಾಂತವಾಗಿದ್ದ ಶಬ್ದವನ್ನು ಸ್ವಲ್ಪ ಆಕಾರಾಂತವಾಗಿ ಮಾಡಿಬಿಟ್ರೆ ಭಾವನಾ, ಹೀಗಾಗಿ ಲಕ್ಷ್ಮೀ ವಾಚಕನೂ ಅವು ಆಗ್ತವೆ. ಅದಾಗದೆ ಹೋದ್ರೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಪ್ರಿಯ ಅಂತ ಒಂದು ಶಬ್ದ ಸೇರಿಸಿಬಿಟ್ರೆ ಅದು ಲಕ್ಷ್ಮೀ ವಾಚಕ ಆಗೇ ಆಗ್ತದೆ. ಆದ್ರೂ ಕೂಡ ಇದೊಂದು ಶಬ್ದ ನನಗೆ ಗಮನಕ್ಕೆ ಬಂತು. ಇದು ವಿಷ್ಣು ಸಹಸ್ರನಾಮದಲ್ಲಿ ಇರುವಂತ ಶಬ್ದ ಏನಲ್ಲ, ದಕ್ಷಿಣಾಮೂರ್ತಿ ಅಂತ ಒಂದು ಶಬ್ದ. ದಕ್ಷಿಣಾಮೂರ್ತಿ ಅನ್ನೋ ಶಬ್ದ ವಿಷ್ಣುವನ್ನು ಹೇಳ್ಬಹುದು, ಶಿವನನ್ನು ಹೇಳ್ಬಹುದು ಅಂತ ಕಾಣಿಸ್ತು. ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಶಿವನ ಕುರಿತಾಗಿ ಒಂದು ಸ್ತೋತ್ರವೂ ಕೂಡ ಇದೆ. ದಕ್ಷಿಣಾಮೂರ್ತಿ ಯಶ ಸಹ ದಕ್ಷಿಣಾಮೂರ್ತಿ ಅಂತ ಇದು ಪರಮಾತ್ಮನಿಗೆ ವಾಚಕ ಆಗಬಹುದು. ದಕ್ಷಿಣ ಅಂತ ಕರೆಸ್ಕೊಂಡಿರುವಂತಹ ಲಕ್ಷ್ಮೀದೇವಿ ಯಾವ ಭಗವಂತನಿಗೆ ಮೂರ್ತಿ ಅಧಿಷ್ಠಾನಳಾಗಿದ್ದಾಳೋ, ಭಗವಂತನಿಗೆ ಅತ್ಯಂತ ಶ್ರೇಷ್ಠವಾದಂತಹ ಅಧಿಷ್ಠಾನ ಅಂದ್ರೇನೆ ಲಕ್ಷ್ಮೀದೇವಿ. ಆದ್ರಿಂದ ದಕ್ಷಿಣಾಮೂರ್ತಿ ಯಶ ಸಹ ದಕ್ಷಿಣಾಮೂರ್ತಿ ಅಂತ ಈ ಶಬ್ದ ಪರಮಾತ್ಮನನ್ನು ಹೇಳಬಹುದು. ದಕ್ಷಿಣಾಮೂರ್ತಿ ಅಂತ ಶಿವನಿಗೆ ಆ ವಾಚಕವಾಗಿ ಆ ಶಬ್ದ ಇದ್ದೇ ಇದೆ. ಬಹಳ ಪ್ರಸಿದ್ಧವಾದಂತಹ ಒಂದು ಶಬ್ದನೇ ಅದು. ಅದ್ರ ಬಗ್ಗೆ ನಾವ್ಯಾವುದೋ ನಿರ್ವಚನವನ್ನು ಕೂಡ ಏನು ತೋರಿಸ್ಬೇಕಾಗಿಲ್ಲ. ಆದ್ರಿಂದ ಆ ಥರನೂ ಕೂಡ ಈ ದಕ್ಷಿಣಾಮೂರ್ತಿ ಅನ್ನೋ ಶಬ್ದದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸಿ ದಕ್ಷಿಣಾಮೂರ್ತಯೇ ನಮಃ ಅಂತ ಉಪಾಸಿಸಿದರೆ, ವಿಷ್ಣು ಸಹಸ್ರನಾಮದಲ್ಲ ಅದು, ಗಮನ ಇರಬೇಕು. ಆದ್ರೂ ಶಿವನ ದಾಂಪತ್ಯದ ದೇವತೆಯಾದಂತಹ ಶಿವಪಾರ್ವತಿಗಳು ಮತ್ತೆ ಲಕ್ಷ್ಮೀನಾರಾಯಣರು ಅವರಿಬ್ಬರ ಉಪಾಸನೆಯು ಕೂಡ ಏಕಕಾಲದಲ್ಲಿ ನಡೀತದೆ. ಎಲ್ಲಾ ರೀತಿಯಾದಂತಹ ಮನೋಭಾವ ಇದ್ದವರಿಗೂ, ಎಲ್ಲ ರೀತಿಯಾದಂತಹ ಸಮುದಾಯದವರಿಗೂ ಕೂಡ ತುಂಬಾ ಹೊಂದಾಣಿಕೆ ಆಗಬಲ್ಲಂತಹ ಒಂದು ಮಂತ್ರ ಅದು, ದಕ್ಷಿಣಾಮೂರ್ತಯೇ ನಮಃ ಅಂತ ಹೇಳಿ. ವಿಷ್ಣು ಸಹಸ್ರನಾಮದ್ದಾದ್ರೆ ಹಿಂದೆ ಬಂದ ಶಬ್ದಗಳನ್ನೆಲ್ಲ ಒಂದ್ ಬಾರಿ ಹೇಳಿ, ಈ ನಿರ್ದಿಷ್ಟ ಶಬ್ದವನ್ನು ಒಂದ್ ಬಾರಿ 108 ಬಾರಿ ಹೇಳಿ ಮತ್ತೆ ಮುಂದುವರಿಸಬೇಕಾಗಿತ್ತು. ಇದು ಹಾಗಲ್ಲ, ಬರೇ ದಕ್ಷಿಣಾಮೂರ್ತಯೇ ನಮಃ ಅಂತಾನೆ. ಯಾವ್ದಕ್ಕ ಅಂಗನ್ಯಾಸ, ಕರನ್ಯಾಸ, ಋಷಿ, ಛಂದಸ್ಸು ಇತ್ಯಾದಿಗಳೇನು ಬೇಕಾಗಿಲ್ಲ. ಸ್ತೋತ್ರ ಒಂದು ಬೇರೆ ಇದೆ. ಅದೇನೇ ಇರಲಿ, ಆ ಸ್ತೋತ್ರವನ್ನ ಎಲ್ಲರಿಗೂ ಹೇಳಿಕ್ಕೆ ಅನುಕೂಲ ಇಲ್ಲದೆ ಇರಬಹುದು. ಇಷ್ಟೊಂದು ಶಬ್ದವನ್ನಾದ್ರೂ ನಾವು ಹೇಳಿದ್ರೆ ಅದು ಆ ಶಿವ ಮತ್ತು ಪಾರ್ವತಿಯರ ಇಬ್ಬರ ಉಪಾಸನೆಯೂ ಕೂಡ ಆಗ್ತದೆ. ವಿದ್ಯಾ ಕಾಮಸ್ತು ಗಿರೀಶಂ ದಾಂಪತ್ಯಾರ್ಥ ಉಮಾಂ ಸತೀಂ ಅಂತ ಭಾಗವತ ನಮಗೆ ಆದೇಶ ಕೊಟ್ಟಿದೆ. ಜ್ಞಾನ ಬೇಕಾದವರು ಶಿವನನ್ನು ಉಪಾಸಿಸಬೇಕು, ದಾಂಪತ್ಯಕ್ಕಾಗಿ ಪಾರ್ವತಿಯನ್ನ ಉಪಾಸಿಸಬೇಕು ಅಂತ ಅದರಲ್ಲಿ ಅಭಿಪ್ರಾಯ ಹೇಳ್ತಾರೆ. ಹೀಗೆ ಉಮಾಮಹೇಶ್ವರರಿಬ್ಬರು ಕೂಡ ದಾಂಪತ್ಯ ದೇವತೆಗಳು. ಅವರಿಬ್ಬರನ್ನ ದಕ್ಷಿಣಾಮೂರ್ತಿ ಅನ್ನೋ ಶಬ್ದದಿಂದ ಉಪಾಸಿಸುವುದು, ಮತ್ತೆ ಪರಮಾತ್ಮನನ್ನು ಕೂಡ ದಕ್ಷಿಣಾಮೂರ್ತಿ ಅಂತ ಉಪಾಸಿಸುವುದು, ಇದು ಕೂಡ ಒಂದು ಶ್ರೇಷ್ಠವಾದಂತಹ ಮಾರ್ಗ. ಅನೇಕ ಬಾರಿ ಕೇಳಿದ್ದಿದೆ, ಇಂಥವೆಲ್ಲ ಮಂತ್ರಗಳನ್ನು ನಾವು ಜಪಿಸಿದಾಗ ಎಲ್ಲ ದಾಂಪತ್ಯದ ಸಮಸ್ಯೆಗಳು ಪರಿಹಾರ ಕಾಣ್ತಾವ ಅಂತ ಕೇಳ್ತಾರೆ ಜನ. ಮಧುಮೇಹ ರೋಗ ಇದ್ದವರಿಗೆ, ರಕ್ತದ ಒತ್ತಡ ಇದ್ದವರಿಗೆ ಇವೆಲ್ಲ ಸಮಸ್ಯೆಗಳು ಔಷಧ ತಗೊಂಡಾಗ ಒಮ್ಮೆಲೆ ಪರಿಹಾರ ಕಾಣ್ತಾವ? ಕಾಣೋದಿಲ್ಲ, ಒಮ್ಮೆಲೆ ಪರಿಹಾರ ಕಾಣೋದಿಲ್ಲ. ಆದ್ರೆ ಒಂದು ನಿಯಂತ್ರಣದಲ್ಲಿರುತ್ತದೆ ಪರಿಸ್ಥಿತಿ. ಹಾಗೇನೆ ಭಗವಂತನ ನಾಮಗಳನ್ನು ನಾವು ಉಚ್ಚರಿಸ್ತಾ ಹೋದ್ರೆ ನಮ್ಮ ಎಲ್ಲಾ ಲೌಕಿಕ ಸಮಸ್ಯೆಗಳು ಕೂಡ ಒಮ್ಮೆಲೆ ಪರಿಹಾರ ಕಾಣ್ತಾವೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅದರಿಂದ ನಮಗೊಂದು ನೆಮ್ಮದಿ ಸಿಗ್ತದೆ. ಸಂಸಾರ ಇರುವುದೇ ಹೀಗೆ, ಎಲ್ಲಾ ಸಮಸ್ಯೆಗಳನ್ನು ಒಮ್ಮೆಲೆ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ.
ದೇವತೆಗಳಾದ್ರಿಂದ ಹಾಗಿದ್ದಾರೆ, ನಾವು ಮನುಷ್ಯರಾದ್ರಿಂದ ಹೀಗಿದ್ದೇವೆ ಅನ್ನುವಂಥ ಒಂದು ಎಚ್ಚರ ನಮಗೆ ಮೂಡ್ತದೆ. ಮತ್ತೆ ನಾವು ಮಾಡುವಂತಹ ಯಾವ ಉಪಾಸನೆಯೂ ಕೂಡ ಎಂದೂ ವ್ಯರ್ಥ ಅಲ್ಲ. ಅದು ಒಮ್ಮೆಲೆ ನಮಗೆ ಬೇಕಾದಂತಹ ಫಲ ಕೊಡದೇ ಇರಬಹುದು, ಕಾಲಕ್ರಮೇಣ ಅದರಿಂದ ಒಂದು ಸಿಗಬೇಕಾದಂತಹ ಫಲ ಸಿಕ್ಕೇ ಸಿಗ್ತದೆ. ನಮ್ದೆಲ್ಲ ನಮ್ ಧೋರಣೆ ಹೇಗಿರ್ತದೆ ಅಂದ್ರೆ, ನಮಗೇನು ಆಪತ್ತು ಬಂದಿದೆ ಅದು ಪರಿಹಾರ ಆಗ್ಬೇಕು ಅಂತ. ನಮಗೆ ಇನ್ನು ಮುಂದೆ ಬರ್ತಾ ಇರುವಂತಹ, ಆದ್ರೆ ನಮಗೆ ಗೊತ್ತಿಲ್ಲ, ಅದು ಸದ್ಯದಲ್ಲೇ ಬರ್ಲಿಕ್ಕಿದೆ ಆಪತ್ತು, ಆದ್ರೆ ನಮ್ ಗಮನದಲ್ಲಿಲ್ಲ. ಅಂತ ಆಪತ್ತು ಪರಿಹಾರ ಆಗೋ ಸಾಧ್ಯತೆ ಇರ್ತದೆ. ಅದು ಬರ್ತಾ ಇರುವುದೇ ನಮ್ ಗಮನದಲ್ಲಿರೋದಿಲ್ಲ, ಆದ್ರಿಂದ ಪರಿಹಾರ ಆಗ್ತದೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಅಂಥವೆಲ್ಲ ಭಗವಂತನ ನಾಮಸ್ಮರಣೆಯಿಂದ ಆಗ್ತವೆ. ಅಂಥ ಎಲ್ಲಾ ಸಂಗತಿಗಳನ್ನ ಎಲ್ಲಾ ದಂಪತಿಗಳು ಕೂಡ, ಮುಂದೆ ಮದುವೆ ಆಗ್ಬೇಕಾಗಿರುವವರು, ಈಗ ತಾನೇ ಮದುವೆ ಆಗಿರುವವರು, ಮಧ್ಯವಯಸ್ಕರು, ವೃದ್ಧರು ಎಲ್ಲರೂ ಕೂಡ ಅದನ್ನ ನೆನಪು ಮಾಡ್ಕೊಳ್ಬೇಕು. ದಾಂಪತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸಂಗತಿಯ ಬಗ್ಗೆನೂ ಕೂಡ, ದೈಹಿಕ ಆರೋಗ್ಯ ಮತ್ತೆ ಮನೆಯ ಕೆಲಸಗಳು, ಅಲ್ಲಿ ಗಂಡ ಹೆಂಡತಿ ಇಬ್ಬರೂ ಮಾಡಬೇಕಾದಂತಹ ಕೆಲಸಗಳು, ಪರಸ್ಪರ ಬೇಕು ಬೇಡಗಳು, ತೀರಾ ಖಾಸಗಿ ಆದಂತಹ ಬೇಕು ಬೇಡ, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ಪ್ರತಿಯೊಬ್ಬರದು ಗಮನ ಇರಬೇಕು. ಹಾಗಿದ್ರೆ ಆ ದಾಂಪತ್ಯ ಜೀವನ ಅಂತ ಅನ್ನೋದು ಒಂದು ಮಂಗಲಮಯ ಆಗ್ತದೆ, ಕಲ್ಯಾಣಮಯ ಆಗ್ತದೆ. ಮನುಷ್ಯನಿಗೆ ಹೀಗೆ ಅದೆಲ್ಲವೂ ಕೂಡ ದೈವದ ಬಲದಿಂದ, ದೈವದ ಅನುಗ್ರಹದಿಂದ ಬರಬೇಕಾದಂತಹ ಸಂಗತಿ. ಅದನ್ನ ನಾವೆಲ್ಲರೂ ಕೂಡ ಭಗವತಿಯ ಅನುಗ್ರಹದಿಂದ ಸಾಧಿಸೋಣ ಅಂತ ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಇಲ್ಲಿಗೆ ಈ ಭಾಗ ಸಮಾಪ್ತಿ ಕಾಣ್ತದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕು. ನಮಸ್ಕಾರ.